ಗ್ಯಾರಿ, ಆ ಸುಬ್ಬಲಕ್ಷ್ಮಿ ಇಷ್ಟೊಂದು ಮೆರೆತಾ ಇರೋದಕ್ಕೆ ಕಾರಣ ಆ ಅರುಣ್ ಪ್ರಸಾದ್ ಅವಳು ಬ್ಯಾಕ್ ಬೋನ್ ಆಗಿದ್ದಾನೆ ಅಂತ. ನಾವ್ ಹೇಗಾದ್ರೂ ಮಾಡಿ ಅವ್ನ ಕಂಪ್ನಿಗೆ ಹೋಗೋ ಎಲ್ಲಾ ಕಾಂಟ್ರಾಕ್ಟ್ಸ್ನ ನಾವು ತಪ್ಪಿಸ್ಬೋದಾ? ಗ್ಯಾರಿ, ನೀನ್ ಇಂಥ ರೆಪ್ಯೂಟೆಡ್ ಕಂಪ್ನಿನಲ್ಲಿ ಚೀಫ್ ಆಗಿ ಕೆಲಸ ಮಾಡ್ತಿದ್ಯಾ. ಸೊ ನೀನ್ ಮನ್ಸ್ ಮಾಡಿದ್ರೆ ಇದೆಲ್ಲ ಸಾಧ್ಯ ಆಗತ್ತೆ. ಜಾನು, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಇಟ್ಸ್ ಅಗೇನ್ಸ್ಟ್ ಮೈ ಪ್ರೊಫೆಷನಲ್ ಎಥಿಕ್ಸ್. ಇಟ್ಸ್ ರಾಂಗ್. ನಾನು ಮಾಡಲ್ಲ. ಆದರೂ ನಮ್ಮ ವಿರುದ್ಧವಾಗಿ ನಿಂತವ್ರನ್ನ ಸುಮ್ಮನೆ ಬಿಡೋದು ನನ್ನ ಎಥಿಕ್ಸ್ ಅಲ್ಲ ಗ್ಯಾರಿ. ನೀನೀಗ ಸುಮ್ಮನೆ ಆಗ್ಬೋದು, ಆದರೆ ನಾನು ನಿನ್ನ ಮೂಲಕನೇ ಅವರನ್ನು ಸೋಲಿಸಿ ನನ್ನ ಗೆಲುವು ಕಾಣ್ತೀನಿ. ಆಂಟಿ, ಸುಬ್ಲಕ್ಷ್ಮಿ ನೀನಾ? ಬಾಮ್ಮ. ಆಂಟಿ, ಸಾರಿ ಆಂಟಿ, ನೆನ್ನೆ ಯಾವುದೋ ಕೆಲಸದಲ್ಲಿ ಇತ್ತಾಗ ಬರೋದೇ ಮರ್ತುಬಿಟ್ಟೆ, ಕ್ಷಮಿಸ್ಬಿಡಿ. ನೀವೆಲ್ಲ ಹೊರಗೆ ಹೊಂಟಿರಾಗಿತ್ತು, ನಾ ಬಂದಿದ್ದು ನಿಮಗೆ ತೊಂದರೆ ಆಯ್ತೇನೋ? ಅಯ್ಯೋ ಹುಚ್ಚಿ, ಏನು ತೊಂದರೆ ಇಲ್ಲ. ಇವತ್ತು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು, ಅದಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ ಅಷ್ಟೇ. ಹಂಗಾರೆ ಬನ್ನಿ, ನಾನೇ ನಿಮ್ಮನ್ನು ಕರ್ಕೊಯ್ತೀನಿ. ಅದಿರ್ಲಿ, ಬಾಮ್ಮ, ಮೊದಲು ನೀನು ಬಾ ಕೂತ್ಕೋ. ಈಗ ಹೇಳು, ನಿನ್ನೆ ಏನಾಯ್ತು? ಯಾಕೆ ಹಾಗೆ ಮಾಡಿದೆ? ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಅಮ್ಮ, ಅದು ಏನಿಲ್ಲ, ಕೆಲ್ಸದಾಗ ತುಂಬಾ ಬಿಜಿ ಇದ್ನಲ್ಲ, ಇಲ್ಲಿಗೆ ಬರೋದನ್ನೇ ಮರ್ತ್ಬಿಟ್ಟೆ. ಸುಳ್ಳು ಹೇಳ್ಬೇಡ ಸುಬ್ಲಕ್ಷ್ಮಿ. ನೀನು ಯಾವತ್ತು ಬರ್ತೀನಿ ಅಂತ ಹೇಳಿ ಮರ್ತವಳಲ್ಲ. ನಿಜ ಹೇಳಮ್ಮ, ನಿನ್ನ ಏನಾದ್ರೂ ತೊಂದರೆ ಆಯ್ತಾ? ಮತ್ತೆ ನಿನ್ ಗಂಡ ಏನಾದ್ರು? ಇಲ್ಲಮ್ಮ, ಹಂಗೆಲ್ಲ ಏನೂ ಇಲ್ಲ. ಸುಬ್ಲಕ್ಷ್ಮಿ, ದುಃಖ ಅನ್ನೋದು ಕೆಂಡ ಇದ್ದಾಗಮ್ಮ. ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಮ್ಮನ್ನೇ ಸುಟ್ಟು ಬಿಡುತ್ತೆ. ಅದನ್ನ ಹೊರಗೆ ಹಾಕಿದ್ರೆ ಮನಸ್ಸು ಸ್ವಲ್ಪ ತಣ್ಣಗಾಗುತ್ತೆ. ನನ್ ಗೊತ್ತಮ್ಮ, ನಿನ್ ದುಃಖನ ನೀನ್ ಯಾರ ಹತ್ರನೂ ಹೇಳ್ದೆ ಮನಸ್ಸಿನಲ್ಲಿ ಇಟ್ಕೊಂಡು ಒದ್ದಾಡ್ತಿದ್ಯಾ ಅಂತ. ಈಗ ನಿನ್ ತಾಯಿನೇ ನಿನ್ ಎದುರು ನಿಂತ್ಕೊಂಡು ಕೇಳ್ತಿದ್ದಾಳೆ ಅಂತ ತಿಳ್ಕೊಂಡು ನನ್ನ ಹತ್ರ ಏನ್ ಬೇಕಾದ್ರೂ ಹೇಳ್ಕೊಮ್ಮ. ಇದ್ರ ಮೇಲೆ ನೀನ್ ಬಿಟ್ಟಿದ್ದಮ್ಮ. ಆಂಟಿ, ಏನಾಯ್ತಮ್ಮ? ಆಂಟಿ, ನಿನ್ನೆ ನಮ್ಮ ಮನೆಗೆ ಒಂದು ಪತ್ರ ಬಂದಿತ್ತು. ಅದು ಓ, ಡೈವೋರ್ಸ್ ನೋಟಿಸ್ ಕಳ್ಸೋವಷ್ಟು ಮಿತಿ ಮೀರ್ಬಿಟ್ಟಿದ್ದಾನ ಮನುಷ್ಯ. ಛೇ, ನಿನ್ ಬೆಲೆ ಏನು ಅಂತ ಗೊತ್ತಿಲ್ಲಮ್ಮ. ನಿಜವಾಗ್ಲು ಒಳ್ಳೆಯವ್ರಿಗೆ ಈಗ ಕಾಲ ಅಲ್ಲಮ್ಮ. ಆದ್ರೆ ಒಳ್ಳೆಯವ್ರಿಗೆ ಒಂದಲ್ಲ ಒಂದಿನ ಒಳ್ಳೇದಾಯ್ತದೆ ಅಂತ ಹೇಳ್ತಾರಲ್ಲ ಆಂಟಿ, ಅದು ನಿಜನಾ? ಆ ದಿನ ನನ್ನ ಜೀವನದಾಗ ಬರ್ತದೆ ಅಂತ ನಾನು ಅನ್ಕೊಂಡಿವ್ನಿ. ಬರುತ್ತಮ್ಮ,
ಖಂಡಿತ ಒಳ್ಳೆ ದಿನ ಬರುತ್ತೆ. ಆಂಟಿ ಒಂದು ಪ್ರಶ್ನೆ ಕೇಳಲ್ಲ? ಕೇಳಮ್ಮ. ಅದು ಈ ಗಂಡ ಹೆಂಡತಿ ಡೈವರ್ಸ್ ಆದ್ಮೇಲೆ ನಾನು ಈ ತಾಳಿ ಕಟ್ಕೊಂಡಿರ್ಬೋದಾ? ಜೆನಿ, ಏನಿವತ್ತಿನ ಅಪ್ಡೇಟ್ಸ್? ಆಫೀಸ್ ಅಪ್ಡೇಟ್ಸ್ ಏನೂ ಇಲ್ಲ ಸರ್, ಆದರೆ ನಮ್ಗೆಲ್ರಿಗೂ ಖುಷಿ ಆಗುವಂಥ ಒಂದು ಅಪ್ಡೇಟ್ ಇದೆ. ಹೌದಾ? ಏನದು ಜೆನಿ? ರೇವತಿ ಮ್ಯಾಮ್ ಕಾಲ್ ಮಾಡಿದ್ರು. ನಾಳಿದ್ದು ಅವ್ರ ಚಾನಲಲ್ಲಿ ಸುಬ್ಲಕ್ಷ್ಮಿ ಮ್ಯಾಮ್ ಮತ್ತು ಅರುಣ್ ಸರ್ ಅವ್ರದ್ದು ಲೈವ್ ಇಂಟರ್ವ್ಯೂ ಅಂತೆ. ಹಾಗಾದರೆ ನಮ್ಮ ಸುಬ್ಲಕ್ಷ್ಮಿ ಮ್ಯಾಮ್ ಅವರು ಟಿ ವಿಯಲ್ಲಿ ಬರ್ತಾರೆ ಅಂತಾಯ್ತು. ಯಾ, ಹೋ ಗುಡ್. ಟಿ ವಿನಲ್ಲಿ ಬರೋ ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಗ್ರೇಟ್. ಸ್ಟಾಪ್ ಇಟ್. ಏನ್ ನಡೀತದೆ ಇಲ್ಲಿ? ಆಫೀಸ್ ಅಸಲು ಗುಂಪು ಕಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಇದು ಆಫೀಸಾ ಅಥವಾ ಏನು? ಗ್ಯಾರಿ, ನಾವು ಕಾಣಿಸ್ಲಿಲ್ಲ ಅಂದ್ರೆ ಇದು ಆಫೀಸ್ ಆಗಿರಲ್ಲ, ಫಿಶ್ ಮಾರ್ಕೆಟ್ ಆಗಿರುತ್ತೆ. ಹಾಗಿದ್ಮೇಲೆ ದಿನ ನೀವು ಇನ್ ಟೈಮ್ಗೆ ಆಫೀಸ್ಗೆ ಬಂದ್ರೆ ಆಗೋಯ್ತಲ್ಲ ಶನಾಯ ಮೇಡಮ್. ಆದ್ರೂ ಒಂದು ಸಮಾಧಾನ ಏನು ಗೊತ್ತಾ, ನೀವು ಇಲ್ಲದೆ ಇರೋವಾಗ ಫಿಶ್ ಮಾರ್ಕೆಟ್ ಆಗೋ ಈ ಆಫೀಸಲ್ಲೂ ಆಗಬೇಕಾಗಿರೋ ಕೆಲಸಗಳು ಕರೆಕ್ಟಾಗಿ ಆಗಿರ್ತವೆ. ಅಂದ್ರೇನು? ನಾವಿಲ್ಲ ಅಂದ್ರೂ ಆಫೀಸ್ ಕೆಲಸಗಳು ನಡೆಯುತ್ತೆ ಅಂತಾನಾ? ನಡೆಯುತ್ತೆ ಅಂತ ಅಲ್ಲ ಮೇಡಮ್, ನಡೀತಿದೆ ಅಂತ. ಆನಂದ್, ಮಾತು ನಿಲ್ಲಿಸ್ತೀಯಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಎಲ್ಲರೂ ಗುಂಪು ಕಟ್ಕೊಂಡು ಏನು ಮಾತಾಡ್ತಿದ್ದೀರಿ? ಬೇಡ ಬಿಡು ಗುರು, ಅದನ್ನ ನೀನು ಕೇಳ್ದಿದ್ರೇನೆ ಒಳ್ಳೇದು. ಸಿ ಗ್ಯಾರಿ, ಬಾಸ್ ಅನ್ನೋ ಮರ್ಯಾದೆನೂ ಇಲ್ಲದೆ ಹೇಗೆ ಉತ್ತರ ಕೊಡ್ತಿದ್ದಾನೆ ನೋಡು. ಓ ಹಾಗಿದ್ರೆ ವಿತ್ ರೆಸ್ಪೆಕ್ಟೇ ಹೇಳ್ತೀನಿ, ಕೇಳಿ. ನಾಳಿದ್ದು ಟಿವಿನಲ್ಲಿ ನಮ್ಮ ಸುಬ್ಲಕ್ಷ್ಮಿ ಅತ್ತಿಗೆ ಅವರ ಇಂಟರ್ವ್ಯೂ ಇದೆ. ಅದನ್ನೇ ನಾವು ಖುಷಿಯಿಂದ ಮಾತಾಡ್ತಾ ಇದ್ವಿ. ಓಕೆನಾ ಬಾಸ್? ನೀವು ಇಂಥ ನಾನ್ಸೆನ್ಸ್ ವಿಷಯ ಮಾತಾಡಕ್ಕೆ ಬಂದಿರೋದು ಆಫೀಸ್ಗೆ? ಗೆಟ್ ಬ್ಯಾಕ್ ಟು ವರ್ಕ್. ಜೆನಿ, ಬೇರೆಯವ್ರ ಏಳಿಗೆ ನೋಡಿ ಉರ್ಕೊಳ್ಳೋರೆಲ್ಲ ಅದೇ ಊರಲ್ಲಿ ಉರಿದು ಬೂದಿಯಾಗಿ ಹೋಗ್ತಾರೆ. ಬೂದಿ ಆಗ್ಬೇಕೋ ಬುದ್ಧಿವಂತರಾಗಬೇಕು ಅನ್ನೋದನ್ನ ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ಧೈರ್ಯ ತಂದ್ಕೋ ಸುಬ್ಲಕ್ಷ್ಮಿ. ಒಳ್ಳೆಯವ್ರ ಹಿಂದೆ ದೇವರು ನಿಂತು ಯಾವತ್ತೂ ಕಾಯ್ತಾನೆ. ಅರುಣ್, ಸರ್ ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ಅಮ್ಮನ ಸ್ವಲ್ಪ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಅದ ನೀವು ಕನ್ಯಾ ಕೆಂಪಾಗಿದೆ, ನೀವೇನಾದ್ರು ಅಳ್ತಿದ್ರಾ? ಅಯ್ಯೋ ಸರ್, ನಾನು ಯಾಕೆ ಅಳ್ಳಿ?
ಅದು ಈಗ ಒಳಗ್ ಬರ್ತಾ ಕಣ್ವೊಳಗ್ ಒಸಿ ಧೂಳ್ ಬಿದ್ಬಿಡ್ತು ಮುಂಕೆಲ್ಲದನ್ನ ತೆಗ್ಸ್ಕೊತಾ ಇದ್ದೆ ಧೂಳು ಬಿದ್ದಿರೋದು ಕಣ್ಣಿಗೋ ಮನ್ಸಿಗೋ ಸುಬ್ಲಕ್ಷ್ಮಿ ಅವರೇ. ಅಷ್ಟು ನೋವನ್ನ ಮನ್ಸಲ್ಲಿ ಇಟ್ಕೊಂಡು ಅದು ಹೇಗೆ ಇಷ್ಟೊಂದು ನಗ್ನಗ್ತಾ ಇರ್ತೀರಾ? ಸರ್ ಅಮ್ಮನ ನಾನೇ ಡಾಕ್ಟರ್ ತಾವ್ ಕರ್ಕೊ ಹೋಯ್ತೀನಿ ಬಿಡಿ. ನಿಮ್ಗೆ ಕೆಲಸ ಇದ್ರೆ ನೀವು ಆಫೀಸ್ಗೆ ಹೋಗಿ. ಪರವಾಗಿಲ್ಲ ಸುಬ್ಲಕ್ಷ್ಮಿ ಅವರೇ, ನಾನು ಡಾಕ್ಟರ್ನ ಮೀಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಫ್ರೀ ಮಾಡ್ಕೊಂಡೇ ಬಂದಿದ್ದೀನಿ. ಪರವಾಗಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ನೀವು ಮನೆಗೆ ಬಂದ್ರಲ್ಲ, ನಮ್ಮ ತಾಯಿಗೆ ಅದೇ ಸಂತೋಷ. ಅದು ನಿಜ ಅನ್ನು. ನಾನು ಸುಬ್ಲಕ್ಷ್ಮಿಯ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋದ್ರೆ ನನ್ನ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ಅಂತಾನೆ ಬರ್ತೆ. ಇವಳು ನನಗೆ ಒಂಥರ ಡಾಕ್ಟ್ರೇ. ಅಯ್ಯೋ ಆಂಟಿ, ಎಂತ ದೊಡ್ಡ ಮಾತು ದೊಡ್ಡ ಮಾತು. ಎಲ್ರ ನೋವು ದೊಡ್ಡ ಡಾಕ್ಟ್ರು ಅಂದ್ರೆ ಅದ್ಯಾವ್ರು? ಅವನ್ ಒಳ್ಳೆ ಔಷಧಿ ಕೊಟ್ರೆ ನಾವೆಲ್ರೂ ಹುಷಾರಾಗಿರ್ಬೋದು. ಔಷಧಿ ಕೈ ಆಗಿರ್ತದೆ, ಆದ್ರೆ ಅದು ಕೈ ಅಂತ ಅನ್ಕೊಳ್ದೇನೆ ತಡ್ಕೊಂಡ್ರೆ ಸಂತೋಷವಾಗಿರ್ಬೋದು. ಮಾತಲ್ಲೂ ಜಾಣೆ ನಮ್ ಸುಬ್ಲಕ್ಷ್ಮಿ. ಆದ್ರೆ ಎಲ್ರು ನನ್ನ ಪೆದ್ದಿ ಅಂತಾರೆ. ಹಾಗನ್ನೋರ್ಗೆ ಬುದ್ಧಿ ಇಲ್ಲ ಅಷ್ಟೇ. ಮುಗ್ಧತನಕ್ಕೂ ಪೆದ್ದತನಕ್ಕೂ ವ್ಯತ್ಯಾಸ ಇದೆಯಮ್ಮ. ಅದನ್ನ ಅರ್ಥ ಮಾಡ್ಕೊಳ್ದೇ ಇರೋರು ಹಾಗೆ ಹೇಳ್ಬೋದಷ್ಟೇ. ಅದೇನೋ ಆಂಟಿ, ನಂಗೆ ಇವೆಲ್ಲ ಒಂದು ತಲೆಗೆ ಅರ್ಥವೇ ಆಗಕ್ಕಿಲ್ಲ ನೋಡಿ. ಅಯ್ಯೋ ನಾನ್ ನೋಡಿ ನಿಮ್ಮನ್ನ ಇಲ್ಲೇ ನಿಲ್ಲಿಸ್ಕೊಂಡು ಹಿಂಗೆ ಮಾತಾಡ್ತಾನೆ ನಿಂತ್ಬಿಟ್ಟಿವ್ನಿ. ನೀವು ಹೊರಡಿ ಆಂಟಿ, ಲೇಟ್ ಆಯ್ತದೆ, ನಾನು ಬರ್ತೀನಿ. ಆಯ್ತಮ್ಮ. ಮತ್ತೆ ಡಾಕ್ಟ್ರ್ ಏನಂದ್ರು ಅಂತ ಫೋನ್ ಮಾಡಿ ಹೇಳೋದು ಮರಿಬಾರ್ದು. ಖಂಡಿತ ಹೇಳ್ತೀನಿಮ್ಮ. ಸರಿ ಆಂಟಿ, ನಾನು ಬರ್ತೀನಿ. ಆಯ್ತಮ್ಮ, ಬರ್ತೀನಿ ಸರ್. ಪಾಪ ತನ್ನ ಮನಸ್ಸಲ್ಲಿರೋ ದುಃಖನೆಲ್ಲ ತನ್ನ ತಾಯಿ ಹತ್ರ ಹೇಳ್ಕೊತಾತೀನಿ ಅನ್ನೋ ಭಾವನೆಯಲ್ಲಿ ನಿನ್ನ ಹತ್ರ ಎಲ್ಲ ಹೇಳ್ಕೊಂಡ್ರು ಅನ್ಸುತ್ತಲ್ವಾ? ಅಂದ್ರೆ ನೀನು ಆಗ್ಲೇನೆ ಬಂದೆಮ್ಮ. ಆದರೆ ನಂಗೆ ಈ ವಿಷಯಗಳೆಲ್ಲ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾಗೋದು ಬೇಡ, ಸುಮ್ಮನೆ ಮುಜುಗರ ಪಟ್ಕೋತಾರೆ. ಎದುರ್ಗಿರೋರ್ ಮನಸ್ಸನ್ನೇ ನೋಯಿಸ್ಬಾರ್ದು ಅಂತ ಯಾವಾಗ್ಲೂ ನಗ್ನಗ್ತಾ ಇರೋ ಹೆಣ್ಮಗಳು ಇನ್ನು ತನ್ನ ಸಂಸಾರದಲ್ಲಿ ಇರೋರ್ ಮನಸ್ಸನ್ನ ನೋಯಿಸ್ತಾಳ? ಇಂಥ ಹುಡುಗಿಗೆ ಡೈವೋರ್ಸ್ ಕೊಟ್ಟು ಇನ್ನೊಬ್ಳ ಜೊತೆ ಓಡಾಡ್ತಿದ್ದಾನಲ್ಲ ಅವಳ ಗಂಡ. ಬಿಡಮ್ಮ, ಅವನೊಬ್ಬ ದೊಡ್ಡ ಮೂರ್ಖ. ನಿಜ, ಬಂಗಾರಕ್ಕೂ ಕಾಗೆ ಬಂಗಾರಕ್ಕೂ ವ್ಯತ್ಯಾಸ ಗೊತ್ತಿಲ್ದಿರೋ ದೊಡ್ಡ ಮೂರ್ಖ ಅವನು. ಶನಯ, ಆ TG2 ಅಗ್ರಿಮೆಂಟ್ ಸ್ವಲ್ಪ ಫಾರ್ವರ್ಡ್ ಮಾಡ್ತೀಯಾ? ಶನಯ, ಶನಯ, ವಾಟ್ಸ್ ಆನ್? What the hell is this, Gary? ಏನು ಅಗ್ರಿಮೆಂಟ್ ಫಾರ್ವರ್ಡ್ ಮಾಡಕ್ಕೆ ಹೇಳಿದ್ದ? ಶನಯ, ಐ ಆಮ್ ರಿಯಲಿ ಸಾರಿ. ಅಲ್ಲ, ಆಫೀಸಲ್ಲಿ ನಡೀತಾ ಇರೋದು. ಈ ಭೂಮಿ ಮೇಲೆ ಯಾರಿಗೂ ಇದರ ರೆಸ್ಪಾನ್ಸಿಬಿಲಿಟಿ ಸುಬ್ಬಿಗಿದೆ ಅಂತ ಸಪೋರ್ಟ್ ಮಾಡೋದಕ್ಕೆ ಅರುಣ್ ಪ್ರಸಾದ್ ಅನ್ನೋ ಫೂಲ್. ಇನ್ನು ಯಾರೋ ಮಾಡ್ತಿರೋ ಸಾಧನೆನ ಇವಳೇ ಮಾಡಿದಾಳೆ ಅಂತ ಮೀಡಿಯಾ ಮುಂದೆ ಕೊಟ್ರೆ ಮಾಡೋದಕ್ಕೆ ಆ ರೇವತಿ. ಅದು ಸಾಲದು ಅಂತ ಅವಳು ಏನೇ ಮಾಡಿದ್ರು ಚಪ್ಪಾಳೆ ತಟ್ಟಿ ಹಾಡಿ ಹೊಗಳೋದಕ್ಕೆ ನಮ್ಮ ಆಫೀಸ್ ಸ್ಟಾಫ್. ಕ್ಯಾರಿ ನಮ್ಮ ಸುತ್ತಮುತ್ತ ಬರೀ ಇಂಥ ಜನಗಳೇ ಆಗೋಗ್ಬಿಟ್ರಲ್ಲ. ಯು ರೈಟ್. ನನಗೂ ಇದನ್ನು ನೆನೆಸ್ಕೊಂಡ್ರೆ ತುಂಬ ಇರಿಟೇಟ್ ಆಗುತ್ತೆ. ಆದರೆ ನಾನೇನು ಮಾಡೋಕ್ಕಾಗುತ್ತೆ ಹೇಳು? ಐ ಕಾಂಟ್ ಹೆಲ್ಪ್ ಇಟ್. ಏನಾದರೂ ಮಾಡಲೇಬೇಕು ಗ್ಯಾರಿ. ಅವಳು ಇಂಟರ್ವ್ಯೂಗೆ ಹೋಗ್ಬಾರ್ದು, ಹಾಗೇನಾದರೂ ಮಾಡಲೇಬೇಕು. ಅದು ಸಾಧ್ಯನೇ ಇಲ್ಲ ಶನಯ. ಆ ರೇವತಿ ಅವಳನ್ನ ಬಿಡಲ್ಲ. ಇಂಟರ್ವ್ಯೂಗೆ ಕರ್ಕೊಂಡು ಹೋಗೇ ಹೋಗ್ತಾಳೆ. ರೇವತಿ ಮಾತ್ರನಾ? ಆ ಅರುಣ್ ಕೂಡ ಬಿಡಲ್ಲ. ಇನ್ ಹೆಂಡತಿ ಜೊತೆ ಅವನು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ಹಲ್ ಕಿರ್ಕೊಂಡು ನಿಂತಿರ್ತಾನೆ. ಶನಯ, ಸ್ಟಾಪ್ ಇಟ್. ಕ್ಯಾರಿ ಪ್ಲೀಸ್, ನನಗೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿ ಹೋಗಿದೆ. ನೀನ್ ಇದನ್ನ ಹೇಗೆ ಸಹಿಸ್ಕೋತಿದ್ಯೋ ನನ್ಗಂತೂ ಗೊತ್ತಿಲ್ಲ. ನೀನೇ ಹೋಗಿ ಇಂಟರ್ವ್ಯೂ ಕೊಡಬೇಡ ಅಂತ ಹೇಳಿದ್ರು ಅವಳೇನು ಕೇಳಲ್ಲ. ಅವಳಿಗೂ ಅವ್ರ ಜೊತೆ ಇಂಟರ್ವ್ಯೂ ಕೊಡೋದಕ್ಕೆ ಇಷ್ಟ ಇರುತ್ತೆ. ನಾವು ಅದನ್ನ ನೋಡಿ ಉರ್ಕೋಬೇಕು ಅಷ್ಟೆ. ಈಗ ಅದನ್ನೆಲ್ಲ ನೋಡಿ ಉರ್ಕೊಳ್ಳೋರು ಯಾರು? ಜಸ್ಟ್ ಲೀವ್ ಇಟ್, ಫರ್ಗೆಟ್ ಇಟ್. ಒಡೆವ, ಅವಳ ಇಂಟರ್ವ್ಯೂನ ಯಾರು ನೋಡಬಾರ್ದು ಅಷ್ಟೇ.
ಮಾವ, ನಾನು ನಮ್ಮ ಸಂಸಾರ ಉಳಿಸ್ಕೊಳಕ್ಕೆ ನಿಮ್ಮ ಪ್ರೀತಿ ಸಿಗ್ಲಿ ಅಂತ ಕಾಯ್ತಿದ್ದೆ. ನೀವು ನಮ್ಮ ಸಂಬಂಧ ಮುರ್ಕೊಳಕ್ಕೆ ಈ ಕಾಗದ ಸಹಿ ಸಿಗ್ಲಿ ಅಂತ ಕಾಯ್ತಿದ್ದೀರಾ. ಆಯ್ತು, ನೀವು ಅನ್ಕಂಡಂಗೆ ಆಗ್ಲಿ. ಇವತ್ತಿಗೆ ನಿಮ್ಮ ಹಠಾನೇ ಗೆಲ್ಬೋದು. ಆದ್ರೆ ಈ ನಿಮ್ಮ ಹಠ ಒಂದಲ್ಲ ಒಂದಿನ ನಿಮ್ಮ ಪಶ್ಚಾತ್ತಾಪಕ್ಕೆ ಕಾರಣ ಆಯ್ತದೆ ಮಾವ. ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಮಾಡಿಸ್ತದೆ. ಈ ಸುಬ್ಬಿ ಬದಲಾಯ್ತಿಲ್ಲ ಮಾವ, ಆದ್ರೆ ಈ ಸುಬ್ಬಿನ ಬಲವಂತವಾಗಿ ನೀವೇ ಬದಲಾಯಿಸ್ತಿದ್ದೀರಾ. ಮುಂದಕ್ಕೆ ನನ್ನ ಮನ್ಸು ಕಲ್ಲಾದ್ರೆ ಕಲ್ ಮನ್ಸವಳು ಅಂತ ನನ್ನ ದೂರಬೇಡಿ. ಯಾಕೆ ಅಂದ್ರೆ ಅದಕ್ಕೆ ಕಾರಣ ನೀವೇ ಆಗಿರ್ತೀರ ಮಾವ. ಅರುಣ್, ನಾನು ಹೇಳಿಲ್ವಾ ನನ್ನ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ ಅಂತ? ಹೌದಮ್ಮ, ಹಾಗಂತ ಆರೋಗ್ಯನ ನೆಗ್ಲೆಕ್ಟ್ ಮಾಡಬಾರ್ದು. ಡಾಕ್ಟರ್ ಹೇಳಿಲ್ವಾ, ಟೈಮಿಗೆ ಸರಿಯಾಗಿ ತಿಂಡಿ, ಊಟ, ಮೆಡಿಸಿನ್ಸು ಎಲ್ಲ ತಗೊಳ್ತಾ ಇರಬೇಕು. ಅಮ್ಮ, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದು ಇವೆಲ್ಲ ಮಾಡಬಾರ್ದಮ್ಮ. ಆಯ್ತಪ್ಪ, ಈಗ ನಾನು ಮಾತಾಡಿದ್ದಕ್ಕೆ ನೀನು ಕೋಪ ಮಾಡ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದು ಮಾಡಬಾರ್ದು. ಖಂಡಿತ ಮಾಡ್ಕೊಳ್ಳೋದಮ್ಮ. ಊಟ, ತಿಂಡಿ, ಮೆಡಿಸಿನ್ಸ್ ಎಲ್ಲ ನನ್ನ ಟೈಮ್ಗೆ ತಗೋಬೇಕು ತಾನೆ? ಅದನ್ನ ನಾನು ಕೊಡೋಕೆ ಒಬ್ಬ ಸೊಸೆನ ತಗೊಂಡ್ ಬಾ. ಅಮ್ಮ, ನೋಡು, ಈಗ ತಾನೇ ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಆಗ್ಲೇ ಕೋಪ ಮಾಡ್ಕೋತಿದ್ಯಾ. ಮತ್ತಿನ್ನೇನಮ್ಮ, ನಮ್ಮ ಶೀಶಪಟ್ಟಿ ಗೊಂಬೆ ತಂದ್ಕೊಡು ಅಂತ ಹಠ ಮಾಡುವಾಗೆ ನೀನೇನಮ್ಮ ಸೊಸೆ ತಂದ್ಕೊಡು ಅಂತ ಹಠ ಮಾಡ್ತಿಲ್ಲ. ನೋಡೋ, ಅದೊಂದು ವಿಷಯ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು, ಅರ್ಥ ಆಯ್ತಾ? ಹೋಗು. ಹಾಗಾದ್ರೆ ನಿನ್ ಜೊತೆ ಯಾರು ಮಾತಾಡ್ತಾರೆ? ಮತ್ತಿನ್ಯಾರ ಹತ್ರ ಮಾತಾಡ್ತೀಯಾ? ಸುಬ್ಲಕ್ಷ್ಮಿ ಹತ್ರ ಮಾತಾಡ್ತೀನಿ. ಅವಳು ಕಾಲ್ ಮಾಡ್ಕೊಡು, ಅವಳೇ ಸರಿ ನನ್ನ ಜೊತೆ ಮಾತಾಡೋಕೆ. ಹೇಗೋ ಡಾಕ್ಟರ್ ಏನಂದ್ರು ಅಂತ ಹೇಳಿ ಅಂದಿದ್ಲು. ಸರಿ ಮಾಡ್ಕೊಡ್ತೀನಿ. ಅರುಣ್ ಸರ್ ಫೋನ್ ಮಾಡ್ತವ್ರಲ್ಲ. ಅಲೋ ಸರ್. ಸುಬ್ಲಕ್ಷ್ಮಿ ಅವರೇ, ಹೇಗಿದ್ದೀರಾ? ಆಗ್ಲೇ ಸ್ವಲ್ಪ ಅಪ್ಸೆಟ್ ಆಗಿದ್ರಲ್ಲ. ಐ ಮೀನ್ ಆಗ್ಲೇ ಕಣ್ಗೆ ನಾವು ಧೂಳು ಬಿತ್ತಿತ್ತು ಅಂದ್ರಲ್ಲ. ಅಯ್ಯೋ, ಅದೆಲ್ಲ ಏನಿಲ್ಲ ಸರ್. ಧೂಳು ಬಿದ್ದಾಗ ಹೊಸಿ ಕಣ್ಣೀರ್ ಬಂತು. ಆ ಕಣ್ಣೀರ್ ಜೊತೆಗೆ ಧೂಳೆಲ್ಲ ಹೊಂಟೋಯ್ತು. ಒಳ್ಳೇದಾಯ್ತು ಬಿಡಿ. ಅಂದಾಗೆ ಅಮ್ಮ ನಿಮ್ಮ ಜೊತೆ ಮಾತಾಡ್ಬೇಕಂತೆ ಕೊಟ್ಟೆ ನೋಡಿ. ಹಲೋ ಸುಬ್ಲಕ್ಷ್ಮಿ. ಆಂಟಿ, ಡಾಕ್ಟ್ರ್ ಏನಂದ್ರು? ಇನ್ನೇನು ಹೇಳ್ತಾರಮ್ಮ, ನಾನು ಆಗ್ಲೇ ನಿನ್ಗೆ ಹೇಳಿಲ್ವಾ, ನಿನ್ನ ನೋಡ್ಕೊಂಡು ಹೋದ್ರೆ ನನಗೆ ಎಲ್ಲ ನಾರ್ಮಲ್ ಆಗಿರುತ್ತೆ ಅಂತ. ಅದನ್ನೇ ಅವ್ರು ಹೇಳಿದ್ರು. ಅದಿರ್ಲಮ್ಮ, ನೀನೇನೋ ಕಣ್ಣೀರಂತ ಅವನ ಹತ್ರ ಹೇಳ್ದಂಗಿತ್ತು. ಅದೇಮ್ಮ, ಅರುಣ್ ಸರ್ಗೆ ಕಣ್ಣಲ್ಲಿ ಧೂಳು ಬಿದ್ದಿತ್ತು, ಅದು ಕಣ್ಣೀರ್ ಜೊತೆ ಎಲ್ಲ ಹೊಂಟೋಯ್ತು ಅಂತ ಹೇಳ್ತಿದ್ದೆ. ಕಣ್ಣೀರ್ ಜೊತೆ ನೋವುಗಳೇ ಹೊರಟೋಗತ್ತಮ್ಮ, ಇನ್ನು ಧೂಳು ಯಾವ ಲೆಕ್ಕ? ನಿನ್ಗೆ ಏನೇ ಹೇಳ್ಕೋಬೇಕು ಅಂತ ಅನ್ಸಿದ್ರು ಇಲ್ಲಿ ನೀನಮ್ಮ ಕಾಯ್ತಿರ್ತಾಳೆ ಅಂತ ಅನ್ಕೊಂಡು ನೇರವಾಗಿ ಬಂದ್ಬಿಡಮ್ಮ. ನೀನೊಬ್ಳೆ ಎಲ್ಲ ಮನ್ಸಲ್ಲಿ ಇಟ್ಕೊಂಡು ಕೊರ್ಗಬೇಡ ತಾಯಿ. ಅಯ್ಯೋ ಅಮ್ಮ, ಅರುಣ್ ಸರ್ ಅಲ್ಲೇ ಅವ್ರೇ ಅನ್ಸುತ್ತೆ, ಅವ್ರ ಮುಂದೆ ಎಲ್ಲಾನು ಹೇಳ್ಬೇಡಿ. ಅಯ್ಯೋ ಇಲ್ಲಮ್ಮ, ಅವನ್ ಫೋನ್ ಕೊಟ್ಟು ಒಳಗೆ ಹೋದ. ಅಷ್ಟಕ್ಕೂ ಅವನು ಸಂಸಾರದಲ್ಲೇ ನೋವು ತಿಂದಿದ್ದಾನೆ. ಅವನ ಹಣೆಯಲ್ಲಿ ಸಂಸಾರದ ಭಾಗ್ಯ ಬರ್ದಿಲ್ಲ. ನಿಮ್ಮಿಬ್ರದು ಒಂದೇ ದೌರ್ಭಾಗ್ಯ. ಅವನಿಗೆ ಹೆಂಡತಿ ಇಲ್ಲ, ನಿನ್ಗೆ ಗಂಡ ಇದ್ದೂ ಇಲ್ಲ.